ಜಿಂದಾಬಾದ್ ಜಿಂದಾಬಾದ್. ಈ ಕೂಡಲೇ ಗಡ್ಡೂರು ಗ್ರಾಮದಲ್ಲಿರ್ತಕ್ಕಂಥ ಮುದಿಗೆರೆ ಗ್ರಾಮ ಪಂಚಾಯಿತಿಯನ್ನ ಮುದಿಗೆರೆಗೆ ವರ್ಗಾಯಿಸಲೇಬೇಕು. ಈ ಕೂಡಲೇ ಗಡ್ಡೂರು ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯನ್ನ ಮುದಿಗೆರೆ ಗ್ರಾಮಕ್ಕೆ ತರಲೇಬೇಕು. ಗ್ರಾಮ ಪಂಚಾಯಿತಿಯನ್ನು ಬದಲಾಯಿಸದೇ ಇರತಕ್ಕಂಥ ತಾಲೂಕು ಆಡಳಿತಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. 11 ದಿವಸ ಬೇಕು. ಒಂದು ಪಂಚಾಯಿತಿ ಇರೋ ಪಂಚಾಯಿತಿ. ಆತ್ಮೀಯ ಮಾಧ್ಯಮ ಮಿತ್ರರೇ, ಏನು ತಾವು ಕೇಳ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆಯಲ್ಲಿ ಅತಿ ಹೆಚ್ಚಾಗಿ ತಾವು ಹೇಳ್ದಂಗೆ ದಲಿತರ ಸರ್ಕಾರ ಬರಬೇಕು ಅಂತೇಳಿನೇ ಎಲ್ಲರೂ ಒಂದು ಸಂವಿಧಾನ ಉಳಿವಿಗಾಗಿ, ನಾವು ಕಾಂಗ್ರೆಸ್ಗಾಗಿ ಅಂತೇಳಿ ಮಾಡಲಿಲ್ಲ. ದಲಿತ ಸಂಘಟನೆಗಳ ಆದಷ್ಟು ಮುಖಂಡರುಗಳು ಸಂವಿಧಾನ ಉಳಿವಿಗಾಗಿ ಅಂತೇಳಿ ನಾವು ಮತ ಕೊಟ್ಟಿರೋದು ನಿಜ. ಬಟ್ಟು ಈಗ ತಾವು ಕೇಳ್ತಾ ಇರ್ತಕ್ಕಂಥ ವಿಚಾರ ಇದು ಈ ಗಡಿ ಭಾಗದಲ್ಲಿರ್ತಕ್ಕಂಥ ಮುದಿಗೆರೆ ಗ್ರಾಮ ಪಂಚಾಯಿತಿಯ ಒಂದು ಗಡ್ಡೂರು ಗ್ರಾಮದಲ್ಲಿ ಏನು ಗ್ರಾಮ ಪಂಚಾಯಿತಿಯ ಒಂದು ಆಕ್ಟ್ 1993ರಲ್ಲಿ ಏನು ಆದೇಶ ಬಂದಿದೆ, ಆದೇಶದಿಂದ ಹಿಡಿದು ಇಲ್ಲಿವರೆಗೂ ಮುದಿಗೆರೆ ಗ್ರಾಮ ಪಂಚಾಯಿತಿ ಅಂತೇಳಿ ಬಂದಿದೆ, ಗಡ್ಡೂರಲ್ಲಿ ನಡೀತಾ ಇದೆ. ಈ ಹಿಂದೆ ನಮ್ಮ ಸ್ನೇಹಿತರು ಹೇಳಿದಾಗೆ ಆಗಿನ ಒಂದು ಮೆಂಬರ್ಗಳು ಮುದಿಗೆರೆ ಗ್ರಾಮ ಪಂಚಾಯಿತಿಗೆ ಗ್ರಾಮ ಪಂಚಾಯಿತಿಯನ್ನು ಬದಲಾಯಿಸ್ತಕ್ಕಂಥ ಒಂದು ವಿಚಾರದಲ್ಲಿ ಅವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ನ್ಯಾಯಾಲಯದ ಮೊರೆ ಹೋದಾಗ ಏನು ಪಾರ್ಟಿ ಮಾಡ್ಕೊಂಡಿದ್ದಾರೆ ಆ ಪಂಚಾಯಿತಿ ಮೆಂಬರ್ಗಳ ಜೊತೆ ಇವರು ಏನಿದ್ದಾರೆ DC ಮತ್ತು ಆಡಳಿತಾಧಿಕಾರಿಗಳು ಮತ್ತು CEO ಅವರು ಏನಿರ್ತಾರೆ ಅವರನ್ನು ಪಾರ್ಟಿಷನ್ ಮಾಡಿಕೊಂಡು ಅವರು ಕೇಸ್ಗೆ ಹೋಗಲಿಲ್ಲ, ಅವರು ಯಥಾಸ್ಥಿತಿ ತಂದಿಟ್ಕೊಂಡಿದ್ದಾರೆ. ಆದರೆ ಸರ್ಕಾರದ ಆದೇಶದ ಪ್ರಕಾರ ನಾವು ಮುದಿಗೆರೆ ಗ್ರಾಮ ಪಂಚಾಯಿತಿಯನ್ನು ಮುದಿಗೆರೆ ಕೊಡಿ ಅಂತ ಹೇಳ್ಬಿಟ್ಟು 30-35 ವರ್ಷಗಳ ನಂತರ ಈಗ ದಲಿತ ಸಂಘರ್ಷ ಸಮಿತಿ ಈಗ ಮುದಿಗೆರೆ ಗ್ರಾಮಸ್ಥರ ಪರವಾಗಿ ಹಾಗೂ ಮುದಿಗೆರೆ ಗ್ರಾಮದ ಅಂಬೇಡ್ಕರ್ ಯುವಕರ ಸಂಘದ ಪರವಾಗಿ ಇವತ್ತು ನಾವು ಪ್ರತಿಭಟನೆಯನ್ನು 11 ದಿವಸಗಳ ಕಾಲ ಮಾಡ್ತಾ ಇರೋದು ನಿಜ. ಆದರೆ ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಆದ್ರೂ ಸಹ ಈ ಒಂದು ವಿಚಾರ ಮಾನ್ಯ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿರೋದ್ರಿಂದ ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಮಟ್ಟಕ್ಕೆ ಎಲ್ಲ ಒಂದು 11 ದಿವಸದಲ್ಲಿ ಏನೆಲ್ಲ ತಯಾರಿ ನಡೀಬೇಕಾಗಿದೆಯೋ ಅಂತ ಆ ಒಂದು ತಯಾರಿ ನಡೆದು ಬಂದಿದೆ. ಅಧಿಕಾರಿಗಳ ಒಂದು ಕರೆಸ್ಪಾಂಡೆನ್ಸ್ ಪತ್ರ ವ್ಯವಹಾರ ಏನಿದೆ, ಪತ್ರ ವ್ಯವಹಾರ 2-3 ದಿನದಲ್ಲಿ ನಡೆದಿದೆ. ಈಗ ನಾಳೆ ದಿನಾಂಕ 21/3/2025 ವಿಶೇಷ ಗ್ರಾಮ ಸಭೆಯನ್ನ ಕರ್ಕೊಂಡಿದ್ದಾರೆ. ಅದು ಕರೀಬೇಕೋ ಬಿಡಬೇಕೋ ಅದು ಕಾನೂನಿನ ಚೌಕಟ್ಟಿನಲ್ಲಿ ಇರತಕ್ಕಂಥ ವಿಚಾರ, ಅದು ನಾವು ಮಾತಾಡೋದಕ್ಕೆ ಬರೋದಿಲ್ಲ. ನಮ್ಮ ವಿರೋಧ ಅಂತೂ ಇದೆ. ಇದು ಸರ್ಕಾರದ ಆದೇಶಗಳಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿಯನ್ನು ಬದಲಾಯಿಸಲಿಕ್ಕೆ ಯಾಕೆ ಗ್ರಾಮ ಸಭೆ ನಡೆಸಬೇಕಾಗಿದೆ? ಸರ್ಕಾರದ ಆದೇಶದ ಪತ್ರಗಳಲ್ಲಿ ಇಲ್ಲ ಅಂತಂದಾಗ ನೀವು ಗ್ರಾಮ ಸಭೆನೂ ನಡೆಸ್ಕೊಬಹುದು, ಇನ್ನೊಂದು ಸಭೆನೂ ನಡೆಸಬಹುದು. ಆದರೆ ಮುದಿಗೆರೆ ಗ್ರಾಮ ಪಂಚಾಯಿತಿ ಮುದಿಗೆರೆಗೆ ನಡೆಸ್ಕೊಳ್ಳಿಕ್ಕೆ ಬರಬೇಕು ಅಂತೇಳಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಪ್ರತ್ಯೇಕವಾಗಿ ವಿಶೇಷ ಗ್ರಾಮ ಸಭೆಯನ್ನು ಕರೀತಕ್ಕಂಥದ್ದು ಅದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಇದನ್ನು ನಾವು ಖಂಡಿಸ್ತೀವಿ. ಅದ್ರ ಜೊತೆಗೆ ಏನಿವತ್ತು ಒಂದು ವಿಶೇಷ ಗ್ರಾಮ ಸಭೆ ಅಂತ ಹೇಳ್ಬಿಟ್ಟು ತಾವು ಇಷ್ಟು ದಿನಗಳಿಂದ ಇಷ್ಟು ವರ್ಷಗಳಿಂದ ಇಲ್ಲದೆ ಇರತಕ್ಕಂಥ ಮುತುವರ್ಜಿ ಇವತ್ತು ಆ ಗ್ರಾಮ ಪಂಚಾಯಿತಿಯನ್ನು ಬದಲಾಯಿಸಬೇಕು ಅನ್ನೋಂಥ ಸಂದರ್ಭದಲ್ಲಿ ಪ್ರತಿ ವಾಟರ್ ಮ್ಯಾನ್ಗೆ ನೀವು ಕರಪತ್ರವನ್ನು ಕೊಟ್ಟು ಒಂದು ಪುಸ್ತಕವನ್ನು ಕೊಟ್ಟು ಯಾರ್ಯಾರಿಗೆ ನೀವು ಕರಪತ್ರ ಕೊಡ್ತಾ ಇದ್ದೀರಿ ಅವರ ಮುಖಾಂತರ ಒಂದು ಸಹಿಯನ್ನು ಪಡಿತಕ್ಕಂಥದ್ದು ಎಷ್ಟು ಮಾತ್ರ ಸರಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಏನಿವತ್ತು ಕರಪತ್ರ ಕೊಟ್ಟು ನೀವು ಗಡ್ಡೂರಲ್ಲೇ ಗ್ರಾಮ ಪಂಚಾಯತಿ ಉಳಿಬೇಕಾ ಮುದಿಗೆರೆಗೆ ಹೋಗ್ಬೇಕಾ ಅಂತೇಳಿ ತಾವೇನೇ ಅಲ್ಲಿ ಪ್ರಶ್ನೆಗಳನ್ನು ಹಾಕಿ ಅವ್ರ ಬಾಯಿ ಮುಚ್ಚತಕ್ಕಂಥ ಕೆಲಸ ಮಾಡಿಸ್ತಾ ಇದ್ದೀರಲ್ಲ, ಇದಕ್ಕಿಂತ ಇನ್ನು ಉತ್ತರ ಇನ್ನೇನು ಬೇಕು? ಇವತ್ತು ನಾವು ಪೂರ್ತಿ ಮುದಿಗೆರೆ ಗ್ರಾಮ ಪಂಚಾಯತಿಯಲ್ಲಿ 100% ಪರಿಶಿಷ್ಟ ಜನಾಂಗ ಇರತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಏನು ಮುದಿಗೆರೆ ಗ್ರಾಮ ಪಂಚಾಯತಿ ಬರಬೇಕು ಅಂತಂದ್ರೆ ಇವತ್ತು ಈ ಹೇಳಿಕೆಗಳು ಏನಕ್ಕೆ ಬೇಕಾಗಿದೆ? ಅಲ್ಲಿಗೆ ಟೋಟಲಿ ನೀವು ಅಸ್ಪೃಶ್ಯರು ಇರತಕ್ಕಂಥ ಒಂದು ಊರಿಗೆ ಈ ಗ್ರಾಮ ಪಂಚಾಯತಿ ಬದಲಾಯಿಸಬಾರದು ಅನ್ನೋದು ಮುಖ್ಯ ಗುರಿಯಾಗಿದೆ ನಿಮ್ಮದು. ಹಂಗಾಗಿ ಇವತ್ತು ಮೇಲ್ವರ್ಗದ ಜನತೆ ಏನಿದ್ದಾರೆ ಆ ಜನರಲ್ಲಿ ನೀವು ಅರಿವನ್ನು ಮೂಡಿಸಿ ನೀವೇನೆ ಈ ಗ್ರಾಮ ಪಂಚಾಯತಿ ಅಲ್ಲಿಗೆ ಹೋಗಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನೀವು ಕರಪತ್ರವನ್ನು ಕೊಟ್ಟು
ಈ ಗ್ರಾಮ ಪಂಚಾಯತಿ ಇಲ್ಲೇ ಇರಬೇಕು ಅಂತೇಳಿ ಅವ್ರ ಬಾಯಿಂದ ಹೇಳಿಸುವಂತ ಪ್ರಯತ್ನಗಳನ್ನ ನೀವು ಪಟ್ಟಿದ್ದೀರಿ. ಆದ್ದರಿಂದ ನಾಳೆ ನಡೀತಕ್ಕಂಥ ಒಂದು ಗ್ರಾಮ ಪಂಚಾಯತಿಯ ಒಂದು ವಿಶೇಷ ಸಭೆಯಲ್ಲಿ ನಾವು ಖಂಡಿಸ್ತಕ್ಕಂಥದ್ದು ಒಂದೇನೆ, ಈ ಎಲ್ಲಾ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥವರು ಬೇರೆ ಸಮುದಾಯಕ್ಕೆ ಒಳಪಟ್ಟಿರ್ತಕ್ಕಂಥವರಾಗಿರ್ತಾರೆ. ಅವರು ಈ ಹೇಳಿಕೆಗಳನ್ನು ಕೊಟ್ಟು ಅಲ್ಲಿ ಜನರನ್ನ ದಿಕ್ತಪ್ಪಿಸಿರೋದನ್ನ ಗಮನಿಸಿದಾಗ ಟೋಟಲಿ ಈ ಒಂದು ಮಾತನ್ನ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಯ್ದೆ ಏನಿದೆ ಆ ಕಾಯ್ದೆಯ ಅಡಿಯಲ್ಲಿ ಅವರ ಮೇಲೆ ದೂರನ್ನ ದಾಖಲಿಸಬೇಕು. ದೂರು ದಾಖಲಿಸಿ ಅವರನ್ನು ನಾಳೆನೇ ಅರೆಸ್ಟ್ ಮಾಡಬೇಕು. ಇಲ್ಲವಾದಲ್ಲಿ ಈ ಒಂದು ಪ್ರತಿಭಟನೆ ಇನ್ನೂ ಉಗ್ರವಾದ ಒಂದು ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ. ಮಾಡಿ ತಕ್ಕ ಉತ್ತರವನ್ನು ನಾವು ಕೊಡಬೇಕಾಗ್ತದೆ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಎಚ್ಚರಿಸಲಿಕ್ಕೆ ಇಷ್ಟಪಡ್ತೀವಿ. ಮಾಧ್ಯಮ ಮಿತ್ರರು, ಆಳುವ ರಾಜಕಾರಣಿಗಳು ಈಗ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ಒಂದು ಆದರ್ಶ ಗ್ರಾಮ ಮಾಡಬೇಕು ಅಂತ, MP ಗಳು ಹೇಳ್ತಾರೆ ಇನ್ನೊಂದು ಕಡೆ ಇನ್ನೊಂದು ಏನೋ ಗ್ರಾಮಗಳು ಮಾಡಬೇಕು ಅಂತ. ನಮ್ಮ ಹಿಂದೆ ಇದ್ದಂಥ ಶಾಸಕರನ್ನು ಸಹ ಮುದಿಗೆರೆಯನ್ನ ದತ್ತಕ್ಕೆ ತಗೊಂಡಿದ್ದೀವಿ ಅಂತ ಇಲ್ಲಿ ನಾವು ಕೇಳ್ಪಟ್ಟಿದ್ದೀವಿ. ಒಂದು ಕಡೆ ಎರಡು ಕಡೆ ಈ ಮಾತನ್ನು ಹೇಳಿರ್ತಕ್ಕಂಥದ್ದು. ಅದು ಸರ್ಕಾರಿ ದಾಖಲೆಗಳಲ್ಲಿ ದತ್ತು ಗ್ರಾಮ ಮಾಡ್ಕೊಂಡಿದ್ದಾರೋ ಮಾಡ್ಕೊಂಡಿಲ್ವೋ ನನಗಂತೂ ಗೊತ್ತಿಲ್ಲ, ನಾನು ನೋಡಿಲ್ಲ. ಹಂಗಾಗಿ ದತ್ತಕ್ಕೆ ತಗೊಂಡಿದ್ದೀವಿ ಅನ್ನೋದಾದ್ರೆ ಅವರ ಅವಧಿಯಲ್ಲೇನೆ ಅವ್ರು ಯಾಕೆ ಈ ಗ್ರಾಮ ಪಂಚಾಯತಿಯನ್ನ ಇಲ್ಲಿಗೆ ತರಬಾರ್ದಾಗಿತ್ತು? ಅವರು ಒಂದು SC ಜನಾಂಗದ ಶಾಸಕರಾಗಿ ಸಚಿವರಾಗಿ ಇದ್ದಂತ ಒಂದು ಆಡಳಿತ ಅವಧಿಯಲ್ಲಿ ತನ್ನ ಜನಾಂಗ ಅಭಿವೃದ್ಧಿ ಆಗಬೇಕು ಅಂತೇಳಿ ತಮ್ಮ ಮನಸ್ಸಲ್ಲಿ ಇದ್ದಿದ್ದೇ ಆಗಿದ್ದಿದ್ರೆ ನಿಮ್ಮ ಆಡಳಿತ ಅವಧಿಯಲ್ಲೇನೆ ದತ್ತು ಗ್ರಾಮ ಅಂತ ಏನು ಹೇಳಿದ್ರೆ ಆ ದತ್ತು ಗ್ರಾಮಕ್ಕೆ ಆ ಒಂದು ಗ್ರಾಮ ಪಂಚಾಯತಿಯನ್ನ ಅಂದಿನ ಕಾಲದಲ್ಲೇನೆ ಬದಲಾಯಿಸಬಹುದಾಗಿತ್ತು. ಅವ್ರ ಗಮನಕ್ಕೂ ತಂದಿದ್ದಾರೆ. ನಮ್ಮ ಮುದಿಗೆರೆ ಗ್ರಾಮ ಪಂಚಾಯತಿ ಅನ್ನೋದು ಅವ್ರಿಗೂ ಗೊತ್ತು. ಆದ್ರೆ ಮುದಿಗೆರೆಯಲ್ಲಿರೋದು ಗಡ್ಡೂರಲ್ಲಿ ಯಾಕಿದೆ, ಆ ಗಡ್ಡೂರಲ್ಲಿದೆ ಇಲ್ಲಿ ಅಲ್ಲಿನೂ ಖಾಸಗಿ ಕಟ್ಟಡದಲ್ಲಿ, ಅಲ್ಲಿ ಏನೋ ಸರ್ಕಾರಿ ಕಟ್ಟಡ ಇಲ್ಲ, ಒಂದು ಖಾಸಗಿ ಕಟ್ಟಡದಲ್ಲಿ ಗ್ರಾಮ ಪಂಚಾಯತಿ ನಡೀತಾ ಇದೆ ಅಂದ್ರೆ ಇದು ಯಾಕೆ ನಡೀತಾ ಇದೆ, ಏನ್ ಮಾಡ್ತಾ ಇದ್ದಾರೆ ಇದನ್ನ ಅಂತೇಳಿ ಅವರೇನೆ ಪ್ರಶ್ನೆ ಮಾಡಿ ಆ ಮುದಿಗೆರೆ ಗ್ರಾಮಕ್ಕೆ ಬದಲಾಯಿಸಬಹುದಾಗಿತ್ತು. ಆದ್ರೆ ಅವ್ರಿಗೂ ಆ ಮನಸ್ಸುಗಳಿಲ್ಲ. ಬಟ್ ಒಂದು ಅಧಿಕಾರಕ್ಕೆ ಬಂದಂತವ್ರು ಯಾರೂ ಅಷ್ಟೇ ನಾವು ಹೇಳ್ತೀವಿ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಬಂದಿದ್ದಂತ ಶಾಸಕರೇನೆ ಈಗ ಮಾಜಿ ಶಾಸಕರೇನೆ ಆ ಸುದ್ದಿ ನೆತ್ತಿಲ್ವಲ್ಲ. ಇಲ್ಲಿ ನಾನೇ ಗುದ್ಲಿ ಪೂಜೆ ಮಾಡಿದ್ದೀನಿ, ನಾನು ಗ್ರಾಮ ಪಂಚಾಯತಿಯನ್ನ ಬದಲಾಯಿಸ್ತೀನಿ ಅಂತೇಳಿ ಅಲ್ಲಿ ಗುದ್ಲಿ ಪೂಜೆ ಮಾಡಿದಂತವ್ರು ಇವತ್ತು ಆ ಪ್ರತಿಭಟನೆಯಲ್ಲಿ ಅವರು ಸಹ ನಮ್ಮ ಪ್ರತಿಭಟನಾಕಾರರ ವಿರೋಧವಾಗಿ ಮಾತಾಡಿದ್ದಾರೆ ಹೊರತುನು ಅವರು ನಾನು ಗುದ್ಲಿ ಪೂಜೆ ಮಾಡಿದ್ದೀನಿ ಆ ಗ್ರಾಮ ಪಂಚಾಯತಿಯನ್ನು ಇಲ್ಲಿ ತರ್ರಿ ಅಂತೇಳಿ ಇಲ್ಲಿ ಹೇಳಿಲ್ಲ. ಅವ್ರಿಗೆ ನಾನು ಬೇರೆ ರೀತಿ ಮಾತಾಡುವಂತ ಅವಶ್ಯಕತೆ ಇಲ್ಲ ಸರ್.